ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದೆ ಏನು ಮಾಡ್ಕೊಂಡಿದ್ವಿ, ಸಮ್ ಅಡ್ವಾನ್ಸ್ ಟೆಕ್ನಿಕ್ಸಲ್ಲಿ ನೋಡ್ಕೊಂಡು ಬಂದ್ವಿ ಎಕ್ಸೆಲದ್ದು. ಅದೇ ರೀತಿನೇ ಇವತ್ತು ಏನು ಮಾಡೋಣ, ಅದ್ರ ಮುಂದುವರೆದ ಭಾಗವಾಗಿ ಇನ್ನೊಂದೆರಡು ಅಡ್ವಾನ್ಸ್ ಎಕ್ಸೆಲ್ ಟ್ರಿಕ್ಸ್ ಅದಾವೆ, ಅವ್ನು ನೋಡೋಣ ಬರ್ರಿ. ಇವತ್ತಿನ ವಿಡಿಯೋದಾಗ ಏನಂದ್ರೆ, ಒಬ್ಬದು ಎಂಪ್ಲಾಯಿದು ಸ್ಯಾಲ್ರಿ ಇರ್ತೈತಿ ಅಥವಾ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಲ್ಲ ಇರ್ತಾವೆ. ಅದ್ರಾಗ ನಾವೇನು ಫೈಂಡ್ ಮಾಡ್ಬೇಕಾಗಿರ್ತದೆ ಅಂದ್ರೆ ಹೈಯೆಸ್ಟು ಮತ್ತು ಲೋಯೆಸ್ಟ್ ಸ್ಯಾಲ್ರಿ ಅಥವಾ ಮಾರ್ಕ್ಸ್ ಫೈಂಡ್ ಮಾಡಬೇಕಾಗಿರ್ತದೆ. ಅಂಥದಕ್ಕೆ ಏನು ಮಾಡಿದ್ವಿ ನಾವು ಬೇಸಿಕಲಿ, ಅಂಥದಕ್ಕೆ ಏನು ಮಾಡಿ ಫೈಂಡ್ ಮಾಡ್ತೀವಿ ಅಂದ್ರೆ ಬೇಸಿಕಲಿ ಎಕ್ಸೆಲ್ ಒಳಗೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಂತ ಎರಡು ಫಂಕ್ಷನ್ ಅದಾವೆ. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತೇಳಿ ಮ್ಯಾಕ್ಸ್ ಕಂಡುಹಿಡ್ಯಾಕ ಮ್ಯಾಕ್ಸ್ ಅಂತೇಳಿ ಒಂದು ಫಾರ್ಮುಲಾ ಐತಿ. ಮಿನಿಮಮ್ ಮೇಲೆ ಕಂಡುಹಿಡ್ಯಾಕ ಮಿನ್ ಅಂತೇಳಿ ಒಂದು ಫಾರ್ಮುಲಾ ಐತಿ. ಅದನ್ನ ಹೆಂಗಂತ ನೋಡೋಣ. ಏನಿಲ್ಲ, ಫಸ್ಟ್ ಈಕ್ವಲ್ ಸೈನ್ ಹಾಕ್ಬೇಕು. ಮ್ಯಾಕ್ಸ್ ಫಾರ್ಮುಲಾ, ಮ್ಯಾಕ್ಸ್ ಫಂಕ್ಷನ್ ಇಂದ ಬ್ರ್ಯಾಕೆಟ್ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ರೇಂಜ್ ಸೆಲೆಕ್ಟ್ ಮಾಡಿಬಿಟ್ರೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ಯಾಲ್ರಿ ಬರ್ತದೆ. ಮ್ಯಾಕ್ಸಿಮಮ್ ಸ್ಯಾಲ್ರಿ ಎಷ್ಟೈತಿ ರೀ? ಇಲ್ಲಾಂದ್ರೆ 70,000 ಐತಿ. ಅದಕ್ಕೆ ಏನು ಮಾಡೈತಿ, 70,000 ಡಿಸ್ಪ್ಲೇ ಮಾಡೈತಿ ಇಲ್ಲಿ. ಇನ್ನೊಂದು ಫಂಕ್ಷನ್ ಏನಂತಂದ್ರೆ ಮಿನಿಮಮ್. ಇದೇನು ರಿಸಲ್ಟ್ ತೋರಿಸ್ತಂದ್ರೆ ಮಿನಿಮಮ್ ವ್ಯಾಲ್ಯೂಸ್ ತೋರಿಸ್ತದೆ. ಆಗೇನು ಮತ್ತು ಸೇಮ್ ರೇಂಜ್ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಮಿನಿಮಮ್ ಸ್ಯಾಲ್ರಿ ತೋರಿಸ್ತೈತಿ. ಮಿನಿಮಮ್ ಸ್ಯಾಲ್ರಿ ಎಷ್ಟೈತಿ ಅಂದ್ರೆ 35,000 ಐತಿ. ಇದೇನಾದ್ರಿ ಬೇಸಿಕ್ ಆಯಿತು. ಓನ್ಲಿ ಅಂದ್ರೆ ಏನು ಮಾಡ್ತೈತಿ, ಒಂದು ಹೈಯೆಸ್ಟ್ ಸ್ಯಾಲ್ರಿ, ಒಂದು ಲೋಯೆಸ್ಟ್ ಸ್ಯಾಲ್ರಿ ತೋರಿಸ್ತೈತಿ. ಇದಕ್ಕಿಂತ ಅಡ್ವಾನ್ಸ್ ನಮ್ಗೆ ಅಡ್ವಾನ್ಸ್ ಟೆಕ್ನಿಕ್ಸ್ ಏನೈತೆ ಅಂದ್ರೆ ಲಾರ್ಜ್ ಅಂತ ಹೇಳ್ತಿ, ಒಂದು ಸ್ಮಾಲ್ ಅಂತ ಐತಿ. ಅದು ಹೆಂಗಂದ್ರೆ ಲಾರ್ಜ್ ಅಂತ ಒಂದು ಫಂಕ್ಷನ್ ಐತಿ. ಈಕ್ವಲ್ ಸೈನ್ ಹಾಕ್ಬೇಕ್ರಿ. ಲಾರ್ಜ್ ಫಂಕ್ಷನ್ ರೇಂಜ್ ಸೆಲೆಕ್ಟ್ ಮಾಡಿ ನಮ್ಗೆ ಎಷ್ಟನೇ ಹೈಯೆಸ್ಟ್ ಸ್ಯಾಲ್ರಿ ಬೇಕು ಅಂದರೆ, ಈಗ ನಾವು ಫಾರ್ ಎಕ್ಸಾಂಪಲ್ 4 ತೊಗೊಂಡೇನಿ, ಈಗ 1 ಹಾಕಿ ನೋಡೋಣ. ಅಂದರೆ ಫಸ್ಟ್ ಹೈಯೆಸ್ಟ್ ಸ್ಯಾಲ್ರಿ ಬೇಕು ನಮ್ಗೆ. ಅಂದ್ರೆ ಅದನ್ನು ಫಸ್ಟ್ ಅಂತ ಹಾಕ್ಬೇಕಂದ್ರೆ 1 ನಂಬರ್ ಹಾಕ್ಬೇಕು. ಅವಾಗ ಏನು ಮಾಡ್ತದೆ, ಇದು 1ನೇ ಹೈಯೆಸ್ಟ್ ಸ್ಯಾಲ್ರಿ ತೋರಿಸ್ತೈತಿ. ಇಲ್ಲ ನಮ್ಗೆ 2ನೇ ಸೆಕೆಂಡ್ ಹೈಯೆಸ್ಟ್ ಬೇಕಂದ್ರೆ ಸೆಕೆಂಡ್ ಹಾಕ್ಬೇಕು. ಸೆಕೆಂಡ್ ಆಪ್ಷನ್. ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ ಯಾವ್ದೈತಿ? 65,000 ಐತಿ. ಅದು ನಮ್ಗೆ ಎಷ್ಟನೇದು ರ್ಯಾಂಕ್ ಬಂದರೆ ಎಷ್ಟನೇ ಹೈಯೆಸ್ಟ್ ಬೇಕಲ್ಲ. ಒಂದು ವೇಳೆ ನಮ್ಗೆ 4th ಬೇಕಂದ್ರೆ 4th ಹಾಕಿ ನೋಡಿದ್ರೆ 4th ಹೈಯೆಸ್ಟ್ ಸ್ಯಾಲ್ರಿ ತೋರಿಸ್ತೈತಿ ಇಲ್ಲಿ. 4th ಹೈಯೆಸ್ಟ್ ಯಾವುದು? 55,000. ಹಿಂಗೆ ಇಲ್ಲಿ ನಾವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏನು ಮಾಡಿದ್ವಿ, ಬರೀ ಒಂದು ಅಂದರೆ ಜಸ್ಟ್ ಈ ಎಲ್ಲ ರೇಂಜ್ ಒಳಗೆ ಬರೀ ಒಂದು ಹೈಯೆಸ್ಟ್ ಅಷ್ಟೇ ತೋರಿಸ್ಬಿಡ್ತದೆ. ಇಲ್ಲಿ ಮಿನಿಮಮ್ ಒಳಗೆ ಲೋಯೆಸ್ಟ್ ಅಷ್ಟೇ ತೋರಿಸ್ಬಿಡ್ತದೆ, ಅಂದರೆ ಇಷ್ಟು ಟೋಟಲ್ ಕಾಲಮ್ ಒಳಗೆ. ಇಲ್ಲಿ ಹಂಗಾಗಲಿಲ್ಲ. ಇಲ್ಲೇನಾಯ್ತು, ನಾವು ನಮ್ಗೆ ಎಷ್ಟನೇದ್ದು ಬೇಕಂತ ಚಾಯ್ಸ್ ಕೊಟ್ವಿ, ಆ ಚಾಯ್ಸ್ ಮೇಲೆ ಇದು ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ಸ್ಮಾಲ್, ಇನ್ನೊಂದು ಏನೈತಿ ಸ್ಮಾಲ್ ಅಂತ ಐತಿ. ಸ್ಮಾಲ್ ಅಂದ್ರೊಳಗೆ ಈಕ್ವಲ್ ಟು ಹಾಕಿದ್ವಿ, ಸ್ಮಾಲ್ ಫಂಕ್ಷನ್ ಕೊಟ್ವಿ, ರೇಂಜ್ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಸೆಕೆಂಡ್ ಲೋಯೆಸ್ಟ್ ಬೇಕು. ಸೆಕೆಂಡ್ ಲೋಯೆಸ್ಟ್ದಾಗ ಯಾವುದಂದ್ರೆ 45,000. ಹೆಂಗೆ ಮಾಡ್ಬೇಕಂದ್ರೆ ಫಸ್ಟ್ ಈಕ್ವಲ್ ಸೈನ್ ಹಾಕಬೇಕು, ಸ್ಮಾಲ್ ಫಂಕ್ಷನ್ ಹಾಕೋಬೇಕು. D4 ಇಂದ D10 ಅಂತ ರೇಂಜ್ ಇದು. ನಮ್ಗೆ ಎಲ್ಲಿ ಮಟ್ಟ ಬೇಕಲ್ಲ ಅಲ್ಲಿ ಮಟ್ಟ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಂದರೆ ಡಿ ಅಂದರೆ ಕಾಲಮ್ ರೆಫರೆನ್ಸ್ ಯಾವುದು? D5 ಇಂದ D10 ಮಟ್ಟ. ಅಂದರೆ ರೇಂಜ್ ಸೆಲೆಕ್ಟ್ ಮಾಡಿ ನಮ್ಗೆ ಎಷ್ಟನೇ ಲೋಯೆಸ್ಟ್ ಸ್ಯಾಲ್ರಿ ಬೇಕು ಅದನ್ನು ಇಲ್ಲೇ ವ್ಯಾಲ್ಯೂಸ್ ಕೊಟ್ರೆ ಅದು ವ್ಯಾಲ್ಯೂಸ್ ಡಿಸ್ಪ್ಲೇ ಸೆಕೆಂಡ್ ಹೈಯೆಸ್ಟ್, ಸೆಕೆಂಡ್ ಲೋಯೆಸ್ಟ್ ಡೇಟಾ ತೋರಿಸ್ತೈತಿ. ಇಲ್ಲೇ ಮಾಡಿದ್ವಿ, ಲಾರ್ಜ್ ಅಂತ ಹಾಕಿದ್ವಿ, ರೇಂಜ್ ಸೆಲೆಕ್ಟ್ ಮಾಡ್ಕೊಂಡ್ವಿ. 4th ಹೈಯೆಸ್ಟ್ ಸ್ಯಾಲ್ರಿ ಬೇಕು ನಮ್ಗೆ, ಅದು 4th ತೋರಿಸ್ತದೆ. 4th ಅಂದರೆ ರ್ಯಾಂಕ್ ಅಂದರೆ ಫಸ್ಟ್ನೇದು, ಸೆಕೆಂಡ್ ಹೈಯೆಸ್ಟ್, ಫಸ್ಟ್ ಹೈಯೆಸ್ಟ್ ಆ ಟೈಪ್ ತೋರಿಸ್ಕೊತ ಹೋಗ್ತದೆ. ಇನ್ನೊಂದು ಏನಂತಂದ್ರೆ ನಮ್ಗೆ ಸ್ಯಾಲ್ರಿ ಬೇಡ, ನೇಮ್ ಬೇಕು. ಯಾರ್ದು ಹೈಯೆಸ್ಟ್ ಅದಾರ ಸ್ಯಾಲ್ರಿ, ಯಾರ್ದು ನೇಮ್ ಬೇಕು. ಅಂದರೆ ಸ್ಯಾಲ್ರಿ ನ್ಯೂಮೆರಿಕಲ್ ವ್ಯಾಲ್ಯೂಸ್ ತೋರಿಸೋ ಬದಲಾಗಿ ಯಾರು ಅದಾರಲ್ಲ ಹೈಯೆಸ್ಟ್ ಸ್ಯಾಲ್ರಿ ಹೆಸರು ತೋರಿಸ್ಬೇಕು. ಆ ಟೈಪ್ ಒಂದು ಮಾಡ್ಬೇಕಂದ್ರೆ ಇನ್ನೊಂದು ಅಡ್ವಾನ್ಸ್ ಟೆಕ್ನಿಕ್ ಐತಿ. ಅದು ಯಾವುದಂದ್ರೆ ಇಂಡೆಕ್ಸ್ ಮತ್ತು ಮ್ಯಾಚ್ ಅಂಥೇಳಿ. ಈ ಫಾರ್ಮುಲಾ ಏನು ಮಾಡ್ತದಂದ್ರೆ ನೇಮ್ ತೋರಿಸ್ತದೆ, ನೇಮ್ ಡಿಸ್ಪ್ಲೇ ಮಾಡ್ತದೆ. ಹೈಯೆಸ್ಟ್ ಸ್ಯಾಲ್ರಿ ನೇಮ್ ಡಿಸ್ಪ್ಲೇ ಮಾಡಿಬಿಡ್ತದೆ. ಹೆಂಗಂದ್ರೆ ಈಕ್ವಲ್ ಟು ಸೈನ್ ಹಾಕಬೇಕು. ಇಂಡೆಕ್ಸ್ ಅಂತೇಳಿ ಒಂದು ಫಂಕ್ಷನ್ ಐತಿ. ಅವಾಗ ಏನು ಮಾಡ್ಬೇಕು, ನೇಮ್ದು ಯಾವ ರೇಂಜ್ ಐತೆ ಆ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ರೇಂಜ್ ಯಾವ ಇದು ರೇಂಜ್ದು ಅಂದರೆ ನೇಮ್ದು ಯಾವ ರೇಂಜ್ ಐತೆ ಅಂದ್ರೆ C4 ಇಂದ C10 ಮಟ್ಟ ಐತಿ. ಇಲ್ಲಿ ನೋಡ್ರಿ, C4 ಇಂದ C10 ಮಟ್ಟ.
ಆಮೇಲೆ ಕಾಮ ಹಾಕ್ಬೇಕು. ಮ್ಯಾಚ್ ಅಂತ ಮತ್ತು ಹಾಗೆ ಒಂದು ಫಂಕ್ಷನ್ ಅದರ ವಿತಿನ್ ಅದು ನೆಸ್ಟೆಡ್ ಐತೆ. ನೆಸ್ಟೆಡ್ ಅಂದ್ರೆ ವಿತಿನ್ ಒಂದು ಫಾರ್ಮಲ್ ಹೋಗಿ ಇನ್ನೊಂದು ಫಾರ್ಮಲ್ ಹಾಕಿ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡೋದು. ಮ್ಯಾಚ್ ಲಾರ್ಜ್ ಫಂಕ್ಷನ್ ತೊಗೊಂಡ್ವಿ. ಇಲ್ಲೇ ಮಾಡ್ಬೇಕಂದ್ರೆ D4 ಅಂದರೆ ಏನ್ರಿ ಇದು ಸ್ಯಾಲ್ರಿ. D4 ಇಂದ D10 ಮಟ್ಟ ರೇಂಜ್ ಏನೈತಿ, ಇದು ಸ್ಯಾಲ್ರಿ ರೇಂಜ್ ಐತಿ. ಅದ್ರಾಗ ಏನು ಮಾಡೋಕೆ ನಾವು ಫಸ್ಟ್ ಹೈಯೆಸ್ಟ್ ಬೇಕು, ನಮಗೆ ಫಸ್ಟ್ ಹೈಯೆಸ್ಟ್ ಸ್ಯಾಲ್ರಿ ಬೇಕು. ಅದನ್ನು ಈ ಬ್ರ್ಯಾಕೆಟ್ ಒಳಗೆ ಹಾಕಿ ಇದೊಂದು ಮ್ಯಾಚದ್ದು ಫಾರ್ಮುಲಾ ಕಂಪ್ಲೀಟ್ ಮಾಡಿದ್ವಿ. ಇಲ್ಲೇನಂದ್ರೆ ಇದು ಮ್ಯಾಚಿಂಗ್ ವ್ಯಾಲ್ಯೂಸ್ ಇದೆ D4 ಇಂದ, ಮತ್ತು ಆ ಮ್ಯಾಚಿಂದ ಕಂಪ್ಲೀಟ್ ಮಾಡ್ಬೇಕು ಫಾರ್ಮುಲಾ. ಅದಕ್ಕೆ D4 ಇಂದ D10 ಮಟ್ಟ ಸ್ಯಾಲ್ರಿ ರೇಂಜ್ ತೊಗೊಂಡೈತಿ. ಮತ್ತು ಇದು ಮ್ಯಾಚಿಂಗ್ 0 ಮ್ಯಾಚ್ ಟೈಪ್ 0 ಇದ್ದರೆ ಎಕ್ಸಾಕ್ಟ್ ರೆಫರೆನ್ಸ್ ತೋರಿಸ್ತದೆ, ಎಕ್ಸಾಕ್ಟ್ ವ್ಯಾಲ್ಯೂಸ್ ತೋರಿಸ್ತದೆ. ಇಲ್ಲ ಫಸ್ಟ್ ಇಂಡೆಕ್ಸ್ ಹಾಕೋಬೇಕು. ಇಂಡೆಕ್ಸ್ನಾಗ ನಮ್ದು ಯಾವ ನೇಮ್ಸ್ ಬೇಕಲ್ಲ, ನೇಮ್ಸ್ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ರೇಂಜ್ನ ನೇಮ್ ಡಿಸ್ಪ್ಲೇ ಮಾಡ್ಬೇಕಂತಲ್ಲ ಆ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾಚ್ ಅಂದ್ರೆ ಎದರಿಂದ ಅದಕ್ಕೆ ಮ್ಯಾಚ್ ಮಾಡ್ಬೇಕು, ನಾವು ಸ್ಯಾಲ್ರಿ ಮ್ಯಾಚ್ ಮಾಡ್ಕೋಬೇಕು. ಮ್ಯಾಚ್ ಲಾರ್ಜ್ ಅಂತ ಅದ್ರಾಗ ನೆಸ್ಟೆಡ್ ಫಾರ್ಮುಲಾ ಹಾಕೋಬೇಕು. ಲಾರ್ಜ್ ಅಂತ ಹೇಳಿ ಒಂದು ಫಂಕ್ಷನ್, ಆ ಫಂಕ್ಷನ್ ಒಳಗೆ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. D4 ಇಂದ D10 ಕಾಮ ಹಾಕಿ 1 ಹಾಕಿದ್ರೆ 1 ಅಂತ ಯಾಕಂದ್ರೆ ನಮ್ಗೆ 1ನೇದು ಹೈಯೆಸ್ಟ್ ಸ್ಯಾಲ್ರಿ ಬೇಕು. ಅದಕ್ಕೆ 1ನೇದು ಹೈಯೆಸ್ಟ್ ಸ್ಯಾಲ್ರಿ ಇದೆ. ಮತ್ತು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಮತ್ತೆ ರೇಂಜ್ ಹಾಕಿ 0 ಹಾಕಿಬಿಟ್ರೆ ಇದು ಫಾರ್ಮುಲಾ ಕಂಪ್ಲೀಟ್ ಆಗೈತಿ. ಎಂಟ್ರ್ ಹೊಡೆದ್ರೆ ಇದು ಯಾವುದು ಹೈಯೆಸ್ಟ್ ಸ್ಯಾಲ್ರಿ ಯಾರ್ದೈತ್ರಿ, ಸ್ನೇಹ ಅಂತೇಳಿ. ಇಲ್ಲಿ ನಾವು ಚೆಕ್ ಮಾಡಿದ್ರೆ ಅಷ್ಟೇ ಬರ್ತದೆ ನೋಡ್ರಿ. ಸ್ನೇಹ ಅಂದ್ರೆ ಹೈಯೆಸ್ಟ್ ಸ್ಯಾಲ್ರಿ 70,000 ಐತಿ. ಹಂಗೆ ಏನು ಮಾಡ್ಬೋದು ನಾವು, ಲೋಯೆಸ್ಟ್ ಕಂಡುಹಿಡ್ಬೋದು ಸ್ಮಾಲ್ಸ್ ವಿತ್ ಯಾರ್ದು ಸ್ಯಾಲ್ರಿ ಕಡಿಮೆ ಐತಲ್ಲ ಆ ಸ್ಯಾಲ್ರಿನ ನೇಮ್ ಕಂಡುಹಿಡ್ಬೋದು, ಅವ್ರ ನೇಮ್. ಹೆಂಗಂದ್ರೆ ಸೇಮ್ ರೀ, ಈಗ ಹೆಂಗೆ ನಾವು ಇದು ಮಾಡಿದ್ವಲ್ಲ ಹೈಯೆಸ್ಟ್ ಸ್ಯಾಲ್ರಿ ಮಾಡ್ಕೊಂಡ್ವಿ, ಹಂಗೆ ಲೋಯೆಸ್ಟ್ ಸ್ಯಾಲ್ರಿ ಮಾಡ್ಕೊಂಡ್ರೆ ಬಂದುಬಿಡ್ತದೆ. ಈಗ ಲಾರ್ಜ್ ಬದಲಾಗಿ ಸ್ಮಾಲ್ ಮಾಡಿದರೆ ಬಂದುಬಿಡ್ತಾರೆ. ಅದು ಸ್ಮಾಲ್ ಸ್ಮಾಲ್ ಐತೈತಿ. ರಾಹುಲ್ ಅವ್ರ ಸ್ಯಾಲ್ರಿ ಏನೈತಿ, ಸ್ಮಾಲ್ ಐತಿ, ಅಂದ್ರೆ 35,000 ಐತಿ. ಇಲ್ಲೇ ಮಾಡ್ತಂದ್ರೆ ಜಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಂದ್ರೆ ಸ್ಯಾಲ್ರಿ ಎಷ್ಟೈತಿ ಅಂತೇಳಿ ಅಮೌಂಟ್ ಒಳಗೆ ತೋರಿಸ್ತದೆ. ಇಲ್ಲೇ ಮಾಡಿದ್ವಿ ಅಂದ್ರೆ ನಮಗೆ ನೇಮ್ ಬೇಕು, ಹೈಯೆಸ್ಟ್ ಸ್ಯಾಲ್ರಿ ನೇಮ್, ಲೋಯೆಸ್ಟ್ ಸ್ಯಾಲ್ರಿ ನೇಮ್. ಇದನ್ನೇ ಇಲ್ಲಿ ಮಾಡ್ಕೊಂಡಿವಿ. ಇದೇನಂದ್ರೆ ಇದು ಬೇಸಿಕ್ ಫಾರ್ಮುಲಾ. ಇದು ಬೇಸಿಕ್ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳಿ 2 ಫಾರ್ಮುಲಾ. ನಾನು ಈ ವಿಡಿಯೋದ ಅರ್ಥ ಆಗೈತೆ ಅಂದ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಬೇರೆ ಅಡ್ವಾನ್ಸ್ ಟೆಕ್ನಿಕ್ ನೋಡ್ಕೊತ ಹೋಗೋಣ. ಥ್ಯಾಂಕ್ ಯು.